ಬಾರ್ಬಿಕ್ಯೂ ವೆಜ್ ಬಿಕ್ಯೂ ಅಂತ 100% ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ಸ್ಟೇಷನ್. ಇದು ಲೊಕೇಟ್ ಆಗಿರೋದು ರೈಲ್ವೆ ಪ್ಯಾರಲಲ್ ರೋಡಲ್ಲಿ ಫುಡ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ನಾವು ಕೊಡಿಗೆಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಫುಡ್ ಸ್ಟ್ರೀಟಲ್ಲಿದ್ದೀವಿ. ಈ ಫುಡ್ ಸ್ಟ್ರೀಟಲ್ಲಿ ಏನು ವಿಶೇಷ ಅಂದರೆ ವೆಜ್ ಬಾರ್ಬಿಕ್ಯೂ ಸಿಗುತ್ತೆ. ವೆಜ್ ಬಾರ್ಬಿಕ್ಯೂ ಎಲ್ಲ ಕಡೆ ಸಿಗಲ್ಲ. ಬ್ಯಾಂಗ್ಳೂರು ನಾರ್ತಲ್ಲಿ ನಾನು ವಿಶೇಷವಾಗಿ ನೋಡಿರೋದು ಈ ಕೊಡಿಗೆಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ. ಸೊ ಯಾರ್ಯಾರು ವೆಜ್ ಬಾರ್ಬಿಕ್ಯೂ ತಿನ್ನಬೇಕಂತ ಆಸೆ ಇದೆ ವಿಸಿಟ್ ಮಾಡ್ಬೋದು. ಈ ವೆಜ್ ಬಾರ್ಬಿಕ್ಯೂ ಶಾಪ್ ಬಂದುಬಿಟ್ಟು ನಿಮಗೆ ಪೆಟ್ ಕನೆಕ್ಟ್ ಮತ್ತು ಇನ್ನೊಂದು ಐಮಾರ್ಟ್ ಸೂಪರ್ ಮಾರ್ಕೆಟ್ ಮಧ್ಯೆ ಬರುತ್ತೆ. ಅವರು ದೊಡ್ಡ ಬ್ಯಾನರ್ ಕೂಡ ಹಾಕಿದ್ದಾರೆ ವೆಜ್ ಬಾರ್ಬಿಕ್ಯೂ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮಾಡಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ನಾವಿವಾಗ ವೆಜ್ ಬಾರ್ಬಿಕ್ಯೂ ಟೇಸ್ಟ್ ನೋಡಿಬಿಟ್ಟು ಯಾವ ಥರ ಇದೆ ಅಂತ ಹೇಳ್ತೀನಿ. ತುಂಬ ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಲಾಟ್ಸ್ ಆಫ್ ವೆಜ್ ವೆರೈಟೀಸ್ ಇದೆ. ಸೊ ಅವ್ರು ಹೇಳಿದ ಪ್ರಕಾರ ಪ್ರೈಸ್ ರೇಂಜ್ ಕೂಡ ನಾವು ಆರಾಮಾಗಿ ತೊಗೊಂಡು ಟೇಸ್ಟ್ ಮಾಡ್ಬೋದು. ಸೊ ಡಯಟ್ ಮಾಡೋರಿಗೂ ತುಂಬ ಈಸಿಯಾಗಿ ಫುಡ್ ಕನ್ಸ್ಯೂಮ್ ಮಾಡ್ಬೋದು. ಸೊ ಪ್ರೋಟೀನ್ ರಿಚ್ ಇರೋವಂಥ ಫುಡ್ಡು, ಸೋಯಾ ಚಾಪ್ಸ್ ಎಲ್ಲ ಇದೆ. ಸೊ ಯಾರ್ಯಾರು ವೆಜ್ ಬಾರ್ಬಿಕ್ಯೂ ಅಂತ ಇಷ್ಟಪಡ್ತಿರೋ, ನಾಟ್ ಓನ್ಲಿ ಫಾರ್ ವೆಜಿಟೇರಿಯನ್ಸ್, ಈವನ್ ನಾನ್ ವೆಜ್ ಅವರು ವೆಜ್ ಬಾರ್ಬಿಕ್ಯೂನ ಬಂದು ಟೇಸ್ಟ್ ಮಾಡ್ಬೋದು. ನಾವಿವಾಗ ಆ್ಯಕ್ಚುಲಿ ವೆಜ್ ಬಾರ್ಬಿಕ್ಯೂ ಇವ್ರ ಸ್ಪೆಷಲ್ ಏನಿದೆ ಅದನ್ನು ನಾವು ಆರ್ಡರ್ ಮಾಡಿದ್ದೀವಿ. ಅದನ್ನು ಟೇಸ್ಟ್ ಮಾಡಿ ಡೆಫಿನೆಟಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ವೆಜ್ ಬಿಕ್ಯೂ ಅಂತ 100% ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂ ಸ್ಟೇಷನ್. ಇದು ಲೊಕೇಟ್ ಆಗಿರೋದು ರೈಲ್ವೆ ಪ್ಯಾರಲಲ್ ರೋಡಲ್ಲಿ ಫುಡ್ ಸ್ಟ್ರೀಟ್. ಇದು ಆಪೋಸಿಟ್ ಟು ಪೆಟ್ ಕನೆಕ್ಟು. ನಾವು ಓಪನ್ ಮಾಡಿ ಮೋರ್ ದೆನ್ 2 years ಆಯಿತು. ಮತ್ತು ನಮ್ಮದ್ರಲ್ಲಿ ಪ್ಯೂರ್ ವೆಜಿಟೇರಿಯನ್ ಬಾರ್ಬಿಕ್ಯೂಸ್ ಇದೆ. ಯಾವ ಥರ ಅಂದರೆ ಪನ್ನೀರು, ಮಶ್ರೂಮು, ಬೇಬಿಕಾರ್ನು, ಬ್ರಾಕ್ಲಿ, ಪೈನಾಪಲ್ ಮಿಕ್ಸು, ಸೋಯಾ ಚಾಪ್ಸು, ಮಲಾಯಿ ಚಾಪ್ಸು, ಅಫ್ಘಾನಿ, ತಂದೂರಿ, ಹರಿಯಾಲಿ 4 ಮಸಾಲಗಳಿವೆ. ನಾವು ಯಾವುದೇ ಥರ ಆರ್ಟಿಫಿಷಿಯಲ್ ಕಲರಿಂಗು, ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಪೌಡ್ರ್ ಯಾವುದೂ ಯೂಸ್ ಮಾಡಲ್ಲ. ಸೊ ಎಲ್ಲ ಹೋಮ್ ಮೇಡೆ, ನಾನೇ ಮಾಡೋದು. ನಾನು ಆ್ಯಕ್ಚುಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟು, ರಾಮಯ್ಯ ಪಾಸ್ಡ್ ಔಟು. ಸೊ ಏನೋ ನಮ್ಮದೇ ಓನಾಗಿ ಶುರು ಮಾಡೋಣ ಅಂತ ಶುರು ಮಾಡಿದ್ದೀವಿ. ಕಾಸ್ಟು ಪನ್ನೀರ್ ಬಂದು ಹರಿಯಾಲಿ ತಂದೂರಿ 100 rupees, ಅಫ್ಘಾನಿ ಪನ್ನೀರ್ 110, ಮಲಾಯಿ ಪನ್ನೀರು 120, ಮಶ್ರೂಮ್ ಬಂದು ಹರಿಯಾಲಿ ತಂದೂರಿ 90 rupees, ಅಫ್ಘಾನಿ 100, ಮಲಾಯು 100, ಬೇಬಿಕಾರ್ನ್ ಬಂದು ಹರಿಯಾಲಿ ತಂದೂರಿ 70, ಅಫ್ಘಾನಿ 80 ಮತ್ತು ಮಲಾಯಿ 90. ಆಮೇಲೆ ಬ್ರಾಕ್ಲಿ ಬಂದು ಅಫ್ಘಾನಿ 100, ಹರಿಯಾಲಿ ತಂದೂರಿ 90, ಮಲಾಯಿ 110. ಮತ್ತು ಮಶ್ರೂಮ್ ಆಯ್ತಲ್ಲ, ಬ್ರಾಕ್ಲಿ, ಪೈನಾಪಲ್ ಬಂದು ಹರಿಯಾಲಿ ತಂದೂರಿ ಅಫ್ಘಾನಿಯಲ್ಲಿ ಸಿಗುತ್ತೆ. ಹರಿಯಾಲಿ ತಂದೂರಿ ಬಂದು 70, ಅಫ್ಘಾನಿ ಬಂದು 80. ಮತ್ತು ಇನ್ನೊಂದು ಮಿಕ್ಸ್ ಇದೆ ವೆಜ್ ಬಿಕ್ಯೂ ಸ್ಪೆಷಲ್ ಅಂತ. ಅದರಲ್ಲಿ 1 piece ಪನ್ನೀರ್ ಬರುತ್ತೆ, 1 piece ಬ್ರಾಕ್ಲಿ, 2 piece ಮಶ್ರೂಮ್, 2 piece ಬೇಬಿಕಾರ್ನ್, 2 piece ಪೈನಾಪಲ್ ಬರುತ್ತೆ. ಎಲ್ಲ 4 types ಆಫ್ ಮಸಾಲಾಸಲ್ಲೂ 3 types ಆಫ್ ಮಸಾಲಾಸಲ್ಲೂ ಬರುತ್ತೆ. ಮಲಾಯಿ ಬರಲ್ಲ ಅದರಲ್ಲಿ. ಸೊ 2 piece 3 piece ಹರಿಯಾಲಿ, 3 piece ತಂದೂರಿ, 2 piece ಅಫ್ಘಾನಿ ಅಂತ ಬರುತ್ತೆ ಮಿಕ್ಸು. ಅದು ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಸೋಯಾ ಚಾಪ್ಸ್ ಇದೆ. ಸೋಯಾ ಚಾಪ್ಸು ಹರಿಯಾಲಿಯಲ್ಲಿ ಸಿಗುತ್ತೆ, ತಂದೂರಿಯಲ್ಲಿ ಸಿಗುತ್ತೆ, ಅಫ್ಘಾನಿಯಲ್ಲಿ ಸಿಗುತ್ತೆ, ಮಲಾಯಲ್ಲಿ ಸಿಗುತ್ತೆ. ಹರಿಯಾಲಿ ತಂದೂರಿ ಬಂದು ಸೋಯಾ ಚಾಪ್ ಬಂದು 120, ಅಫ್ಘಾನಿ ಬಂದು 130, ಮಲಾಯಿ ಚಾಪ್ ಬಂದು 130. ಟೈಮಿಂಗ್ ನಮ್ಮದು ಬಂದು 5 o'clock ಬರ್ತೀವಿ. 5:30 ಶುರು ಆಗುತ್ತೆ, 11 o'clock ಕ್ಲೋಸಿಂಗು. ಹಾಲಿಡೇ ಬಂದು ವೆಡ್ನಸ್ಡೇ ಮತ್ತು ಮೇಜರ್ ಹಿಂದೂ ಫೆಸ್ಟಿವಲ್ಸ್ಗೆ ಹಾಲಿಡೇ.
ಎಮ್ಮಿ ವೆಜ್ ಬಾರ್ಬಿಕ್ಯೂ ರೆಡಿ ಆಯಿತು. ಇದು ವೆಜ್ ಬಾರ್ಬಿಕ್ಯೂ ಸ್ಪೆಷಲ್ಲು 130 ರುಪೀಸ್ ಮಾತ್ರ. ಸೊ ಯಾವುದೇ 5 ಸ್ಟಾರಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು, ಆ ಥರ ಇದೆ. ತುಂಬ ನೋಡೋದಕ್ಕೆ ಯಮ್ಮಿಯಾಗಿದೆ. ವೇಟಿಂಗ್ ಫಾರ್ ಯಮ್ಮಿ ಬಾರ್ಬಿಕ್ಯೂ, ವೆಜ್ ಬಾರ್ಬಿಕ್ಯೂ. ಅವ್ರ ಪ್ರೆಸೆಂಟೇಷನ್ ನೋಡ್ತಾ ಇದ್ರೆ ಟೆಂಪ್ಟ್ ಆಗ್ತಾ ಇದೆ ತಿನ್ಬೇಕಂತ. ಥ್ಯಾಂಕ್ ಯು. ನೋಡಿದ್ರಲ್ಲ, ಸೊ ವೆಜ್ ಬಾರ್ಬಿಕ್ಯೂ ಸ್ಪೆಷಲ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು, ಯಮ್ಮಿಯಾಗಿತ್ತು. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ವಿಸಿಟ್ ವೆಜ್ ಬಾರ್ಬಿಕ್ಯೂ, ಕೊಡಿಗೆಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ. ನಿಮಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.